ಅಯ್ಯೋ ಹೊಡೆದ್ಗಿಡ್ ಬಿಡೋದು. ಓಕೆ ರೆಡಿ. ಸೊ ಹೈಟ್ ನೋಡ್ಕೊಳ್ದೆ ಈ ಥರ ದೊಡ್ಡ ಗಾಡಿ ತೊಗೊಂಡ್ಬಿಟ್ರೆ ಈ ಥರ ಹತ್ತಬೇಕಾಗತ್ತೆ. ಒಬ್ರು ಈ ಥರ ಸಪೋರ್ಟ್ ಬೇಕಾಗತ್ತೆ. ನಮ್ಗಂತ ಆ ಥರ ಲಕ್ಕಿಲ್ಲ. ಅವ್ರಿಗೆ ಸ್ಟೂಡೆಂಟ್ಸ್ ಅವ್ರಿಗೆ ಗಿಫ್ಟ್ ಕೊಡ್ತಾರಂತ ಗಾಡಿ 350 ಹೊಂಡಾ. ಇದು ಕೂಡ ಸ್ಟೂಡೆಂಟ್ಸ್ ಕೊಟ್ಟಿರೋದಂತೆ. ಮೊಬೈಲ್ ಕೂಡ ಅಂತ. ಸರ್ ಏನು ಕೆಲಸ ಮಾಡ್ತೀರಾ? ಅವ್ರಿಗೆ ರೋಡು, ನಮಗೆ ಆಫ್ ರೋಡು. ಏನಪ್ಪ ಇದೆ ಕಥೆ? ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು. ಹಲೋ ಸ್ನೇಹಿತರೆ, ನಮ್ಮ ಮೊಟ್ಟ ಮೊದಲ ವ್ಲಾಗ್ಗೆ ಸ್ವಾಗತ. ಸೊ ನಾವು ಹೋಗ್ತಾ ಇದ್ದೀವಿ ಕೆಲವರೆಪಲ್ಲಿ ಡ್ಯಾಮ್. ಬೆಂಗಳೂರಿನಿಂದ ಒಂದು 40 ಕಿಲೋಮೀಟರ್ಸ್ ಹತ್ತಿರದಲ್ಲೇ ಇರ್ತಕ್ಕಂಥ ಒಂದು ಪ್ಲೇಸ್. ಹೊಸೂರಿನ ಸರೌಂಡಿಂಗಲ್ಲಿ ಬರುತ್ತೆ. ನೀವೇನಾದರೂ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಒಳ್ಳೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಬೇಕು, ಒಂದು ಸ್ಮಾಲ್ ರೈಡ್ ಹೋಗಬೇಕು ಅಂತ ನಾವು ಆಸೆ ಪಟ್ಟಿದ್ರೆ, ಸೊ ವೀಕೆಂಡಿಗೆ ಇದೊಂದು ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಸೊ ಎಲ್ಲೇ ಬೆಂಗಳೂರಿನಲ್ಲಿದ್ರೂ ಸೊ ಸೀದಾ ಸಿಲ್ಕ್ ಬೋರ್ಡಿಂದ ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ತಗೊಳ್ಳಿ, ಹತ್ತಿಬೆಲೆ, ಹೊಸೂರು ರೂಟ್ ತಗೊಳ್ಳಿ. ಸೊ ಬ್ಯೂಟಿಫುಲ್ ರೋಡ್ಸ್. ಸೊ ಲೊಕೇಶನ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಯಾವುದಪ್ಪ ಈ ಪ್ಲೇಸ್ ಹೋಗ್ತಾ ಅಂತಂದರೆ, ಹೊಸೂರಿಂದ ಒಂದು 10 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಒಂದು ಡ್ಯಾಮ್. ಇಲ್ಲಿಗೆ ಬರ್ತಾ ಇರ್ತಕ್ಕಂಥ ನದಿ ಯಾವುದಪ್ಪ ಅಂದರೆ ತೆನಪೆನ್ನಿ ರಿವರ್ ಅಂತ. ನಂದಿ ಹಿಲ್ಸಿಂದ ಒರಿಜಿನೇಟ್ ಆಗಿ ಬೇ ಆಫ್ ಬೆಂಗಾಲ್ಗೆ ಸೇರುತ್ತೆ. ಸೊ ಎಕ್ಸಾಕ್ಟ್ಲಿ ಹೊಸೂರಿನ ಫ್ಲೈಓವರ್ ಹತ್ರ ಲೆಫ್ಟ್ ತೊಗೊಳ್ಳಿ. ಇಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಒಂದು GRT ಜ್ಯುವೆಲ್ಲರ್ಸ್ ಅಂತ ಇದೆ, ಅಲ್ಲಿಂದ ಮತ್ತೆ ಲೆಫ್ಟ್ ತೊಗೊಳ್ಳಿ. ಸ್ವಲ್ಪ ಮುಂದೆ ಬಂದು ಒಂದು ರೈಟ್ ಡಿವಿಯೇಷನ್ ಆಗುತ್ತೆ, ಅಲ್ಲಿ ತೊಗೊಳ್ಳಿ. ನಿಮಗೆ ಎಕ್ಸಾಕ್ಟ್ಲಿ ಒಂದೇ ಸ್ಟ್ರೇಟ್ ರೋಡ್ ಟು ದ ಡ್ಯಾಮ್. ಒಂದು ಒಳ್ಳೆ ಹಳ್ಳಿ ವ್ಯೂಸ್ ಇದೆ. ಸೊ ಸುತ್ತಮುತ್ತ ನಿಮಗೆ ಒಂದು ಒಳ್ಳೆ ನ್ಯಾಚುರಲ್ ಒಂದು ಸಿಟಿಯಿಂದ ಅವೇ ಇರತಕ್ಕಂಥ ಒಂದು ವೈಬ್ ಇದೆ. ಸೊ ಜಾಸ್ತಿ ಟೆನ್ಷನ್ ಇಲ್ಲದೆ ಸ್ವಲ್ಪ ಕಾಮ್ ಆಗಿ ರಿಲ್ಯಾಕ್ಸ್ ಆಗಿ ವಾಕ್ ಮಾಡಿಕೊಂಡು ಡ್ಯಾಮ್ ನೋಡಿಕೊಂಡು ಸ್ವಲ್ಪ ಹಾಗೆ ಫೋಟೋಸ್ ವೀಡಿಯೋಸ್ ಮಾಡಿಕೊಂಡು ಒಂದು ಈವ್ನಿಂಗ್ನ ಕೂಲಾಗಿ ಎಂಜಾಯ್ ಮಾಡಬೇಕಂದ್ರೆ ದಿಸ್ ಇಸ್ ದ ರೈಟ್ ಪ್ಲೇಸ್. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಂಟೆಂಟ್ ಇಷ್ಟ ಆಗಿದೆಯಾ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫೀಡ್ಬ್ಯಾಕ್ ಮಾಡಿ. ಸೊ ಒಂದು ನಾವು 3 o'clock ಇಲ್ಲಿಂದ ಬೆಂಗಳೂರಿಂದ ಹೊರಟಿದ್ದೀವಿ. ಸೊ ಆಲ್ಮೋಸ್ಟ್ ಈಗ 4:30 ಅಷ್ಟೊತ್ತಿಗೆ ರೀಚ್ ಆಗ್ತೀವಿ. ಸೊ ಸ್ವಲ್ಪ ಮುಂದೆ ಬರ್ತಿದ್ದಾಗೆ ನಿಮಗೆ ಆಲ್ರೆಡಿ ಡ್ಯಾಮ್ ವ್ಯೂ ಆಲ್ರೆಡಿ ಕಾಣುತ್ತೆ ನಿಮ್ಮ ಲೆಫ್ಟ್ ಸೈಡ್ಗೆ. ಸೊ ಇಲ್ಲಿ ನೋಡ್ಬೋದು ರೋಡ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಏನು ಅಷ್ಟೊಂದೇನು ಕೆಟ್ಟ ರಸ್ತೆ ಅಂತ ಏನಿಲ್ಲ, ಆಫ್ ರೋಡ್ ಅಂತ ಏನಿಲ್ಲ. ಸೊ ಇಟ್ಸ್ ಅ ಬ್ಯೂಟಿಫುಲ್ ನೈಸ್ ರೈಡ್. ಬೈಕಲ್ಲಿ ಬಂದರೆ ಕಾರಲ್ಲಿ ಕೂಡ ಬರ್ಬೋದು. ಸಪೋಸ್ ನಿಮಗೆ ಈ ವ್ಯೂ ಇಷ್ಟ ಆದರೆ ಇಲ್ಲೇ ನೀವು ಲೇಕ್ ಪಕ್ಕ ಕೂಡ ನೀವು ಇದು ಡ್ಯಾಮ್ನ ಬ್ಯಾಕ್ ವಾಟರ್ಲಿ ಕೂಡ ನೀವು ಇಲ್ಲಿ ಡೆಫಿನೆಟ್ಲಿ ಗಾಡಿ ಪಾರ್ಕ್ ಮಾಡಿಕೊಂಡು ಸೊ ಆರಾಮಾಗಿ ಕೆಲವೊಂದು ಫೋಟೋಸ್ ವೀಡಿಯೋಸ್ಗಳನ್ನ ತೊಗೋಬೋದು. ಸೊ ಏನಪ್ಪ ಅಂದರೆ ಯಾವುದೂ ಟೆನ್ಷನ್ ಇಲ್ಲ, ಯಾರೂ ಪೊಲೀಸ್ ಅಂತ ಇಲ್ಲ, ಯಾವುದೋ ಒಂದು ರೆಸ್ಟ್ರಿಕ್ಷನ್ಸ್ ಅಂತ ಇಲ್ಲ. ಇಟ್ಸ್ ಓಪನ್ ಫಾರ್ ಪಬ್ಲಿಕ್. ಎನಿ ಟೈಮ್ ಯು ಕ್ಯಾನ್ ಬ್ರಿಂಗ್ ಯುವರ್ ಫ್ಯಾಮಿಲಿ. ಸೊ ವಾಟರ್ ಒಳಗಡೆ ಹೋಗಬೇಡಿ, ಸ್ವಲ್ಪ ಡೇಂಜರ್ ಇರ್ಬೋದು. ಸೊ ಟೇಕ್ ಯುವರ್ ಸೇಫ್ಟಿ ಪ್ರಿಕಾಷನ್ಸ್ ಆ್ಯಂಡ್ ಜಸ್ಟ್ ಎಂಜಾಯ್ ದ ವ್ಯೂ, ಹ್ಯಾವ್ ಸಮ್ ನೈಸ್ ಟೈಮ್. ಸೊ ಇದು ಡ್ಯಾಮ್ನ ಎಂಟ್ರೆನ್ಸ್. ಬಟ್ ನಾವು ಇಲ್ಲಿ ಹೋಗೋದು ಬೇಡ, ಸೀದಾ ಕೆಳಗಡೆ ಹೋಗೋಣ. ಇಲ್ಲಿ ವಾಟರ್ ಡಿಸ್ಚಾರ್ಜ್ ಆಗುತ್ತಲ್ಲ ಆ ಏರಿಯಾ ಹೋಗೋಣ, ಸ್ವಲ್ಪ ವ್ಯೂ ನೋಡಿಕೊಂಡು ಮತ್ತೆ ಮೇಲ್ಗಡೆ ಬರೋಣ. ಸೊ ಮತ್ತು ಇನ್ನೊಂದು ವಿಷಯ, ಇಲ್ಲಿ ಏನು ಶಾಪ್ಸ್ ಇಲ್ಲ ಮತ್ತು ಕ್ಯಾಂಟೀನ್ಸ್ ಥರ ಇಲ್ಲ. ಸೊ ಮನೆಯಿಂದಲೇ ನೀವು ಬರ್ತಾ ಸೊ ಪಿಕ್ನಿಕ್ಕಿಗೆ ಸ್ವಲ್ಪ ಟೇಸ್ಟಿ ಫುಡ್ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕೆ ರೈಟ್ ಪ್ಲೇಸ್ ಇದೆ, ಒಳ್ಳೆ ಮರಗಳಿದೆ. ಸೊ ಡೆಫಿನೆಟ್ಲಿ ಫ್ಯಾಮಿಲಿ ಜೊತೆಗೆ ಆರಾಮಾಗಿ ಕೂತ್ಕೊಂಡು ಊಟ ಮಾಡಿಕೊಂಡು ಡ್ಯಾಮ್ ನೋಡಿಕೊಂಡು ಫ್ರೆಶ್ ಏರ್ ತೊಗೊಂಡು ಕೂಲಾಗಿ ಈವ್ನಿಂಗನ್ನು ಸ್ಪೆಂಡ್ ಮಾಡ್ಬೋದು. ಆಫ್ಟರ್ನೂನ್ ಬರೋಕ್ಕೆ ಹೋಗಬೇಡಿ, ಬಿಕಾಸ್ ಆಫ್ಟರ್ನೂನ್ ಸ್ವಲ್ಪ ಬಿಸಿಲಿರುತ್ತೆ. ಸೊ ಮಾರ್ನಿಂಗ್ ಟೈಮ್ ಈಸ್ ಆಲ್ಸೋ ಓಕೆ, ಬಟ್ ಈವ್ನಿಂಗ್ ಇಸ್ ವಾಟ್ ಐ ಪ್ರಿಫರ್. ಓಕೆ, ಸೊ ಬನ್ನಿ ನೋಡೋಣ ಹೇಗಿದೆ ದ ಸ್ಪಾಟ್, ದ ಕೆಲವರೆಪಲ್ಲಿ ಡ್ಯಾಮ್, ತೆನೆಪಲ್ಲಿ ವಾಟರ್ ರಿಸರ್ವಿಯರ್. So, are you guys ready for the beautiful view? ಕೆಲವರಪಲ್ಲಿ ಡ್ಯಾಮ್, ಕೆಲವರಪಲ್ಲಿ ಅಥವಾ ಆವಲಪಲ್ಲಿ ಡ್ಯಾಮ್. ಈ ತಮಿಳ್ನಾಡಲ್ಲಿ ಆಲ್ಮೋಸ್ಟ್ ಎಲ್ಲ ಪ್ಲೇಸಸ್ಗೂ ಪಲ್ಲಿ ಅಂತ ಇಕ್ಕಿದ್ದಾರೆ. ಏನಕ್ಕೆ ಅಂತ ಗೊತ್ತಿಲ್ಲ. ಬಾಗೇಪಲ್ಲಿ, ಮುಕುಂದಪಲ್ಲಿ, ಇದೊಂದು ಕೆಲವರಪಲ್ಲಿ. ಪಲ್ಲಿ ಅಂದರೆ ಏನು ಅಂತ ನನಗಂತೂ ಗೊತ್ತಿಲ್ಲ. ನಮ್ಮ ಪಲ್ಲಿಗೂ ಈ ಪಲ್ಲಿಗೂ ತುಂಬ ಡಿಫ್ರೆನ್ಸ್ ಇರುತ್ತೆ ಅಂದ್ಕೊಂಡಿದ್ದೇನೆ. ಓಕೆ, ಸೊ this was the place I was talking about, Kelavarapalli Dam.
ನೋಡ್ತಾ ಇದ್ದೀರಾ ಕೆಲವರಪಲ್ಲಿ ಡ್ಯಾಮ್ 1995 ಕಟ್ಟಿರೋ ಡ್ಯಾಮ್. ಎಕ್ಸಾಕ್ಟ್ಲಿ ಒಂದು 13 ಮೀಟರ್ ಹೈಟ್ ಇದೆ. ಸೊ ವಾಟರ್ ಸೆಕ್ಯೂರ್ ವಾಟರ್ ಮೇನ್ ರಿಸರ್ವ್ ಮಾಡ್ತಿದ್ದಾರೆ 13 ಮೀಟರ್ಸ್. ಸೊ 1 ಮೀಟರ್ ಇಸ್ ಈಕ್ವಲ್ ಟು 3 ಫೀಟ್ ಅಂತ ತೊಗೊಂಡ್ರು ಸಮಯ ಅರೌಂಡ್ 50 ಫೀಟ್ ಹೈಟಲ್ಲಿ ಡ್ಯಾಮ್ ಇದೆ. ಸೊ 1, 2, 3, 4, 5, 6, 7 ಒಟ್ಟು 7 ಗೇಟ್ಸ್ ಇದೆ. ಕರೆಂಟ್ಲಿ ಒಂದು ಗೇಟ್ ಓಪನ್ ಆಗಿಲ್ಲ, ಕೆಳಗಡೆ ಮಾತ್ರ ನೀರು ಬಿಡ್ತಾ ಇದ್ದಾರೆ. ಜಸ್ಟ್ ಒಂದು ಝೂಮ್ ಮಾಡಿ ನೋಡಿ, ಬರೀ ಅಷ್ಟು ಸ್ಮಾಲ್ ಪ್ಲೇಸಲ್ಲಿ ಬಿಡ್ತಿದ್ದಾರೆ, ಎಷ್ಟು ಫೋರ್ಸಾಗಿ ಬರ್ತಾ ಇದೆ. ಸಪೋಸ್ ಅಟ್ಲೀಸ್ಟ್ ಒಂದು 2-3 ಗೇಟ್ ಓಪನ್ ಮಾಡಿದ್ರೆ ನೀವು ಇಮ್ಯಾಜಿನ್ ಮಾಡ್ಕೋಬೋದು ಎಷ್ಟು ಜೋರಾಗಿ ನೀರು ಬರ್ಬೋದು ಅಂತ. ಬೆಂಗಳೂರಿಂದ ತುಂಬಾ ಹತ್ರನೇ ಇದೆ. ಸ್ಮಾಲ್ 1 hour ಪಿಕ್ನಿಕ್ ಸ್ಪಾಟ್ ಅಂತ ಹೇಳ್ಬೋದು. ಊಟ ಏನೂ ಸಿಗೋದಿಲ್ಲ, ಅದರ ನೋ ಶಾಪ್ಸ್ ಅರೌಂಡ್. ಪಿಕ್ನಿಕ್ ಥರ ನೀವು ಮನೆಯಿಂದನೇ ಊಟ ಪ್ಯಾಕ್ ಮಾಡ್ಕೊಂಡು ಬನ್ನಿ. ಡೋಂಟ್ ಲಿಟರ್ ದ ಪ್ಲೇಸ್ ಡೆಫಿನೆಟ್ಲಿ. 1 hour just only 6 kilometers from Hosur or 15 kilometers from Atibele or let's say 40 kilometers from Majestic, right? So weekend enjoy ಮಾಡಿ. ಇದೆಲ್ಲ ಗೇಟ್ಗಳು ಓಪನ್ ಆದರೆ ಇದೆಲ್ಲ ತುಂಬ್ಕೊಂಡ್ಬಿಡುತ್ತೆ ನಿಜವಾಗ್ಲೂ. ಐ ಥಿಂಕ್ ಸುತ್ತಮುತ್ತ ಇರೋ ಹಳ್ಳಿ ಇಲ್ಲ ಈ ಸ್ಪೇಸ್ ಫುಲ್ ಕವರ್ ಆಗಿಬಿಡುತ್ತೆ ಅನ್ಸುತ್ತೆ. ಫುಲ್ಲು ವಾಟರ್ ಬಂದುಬಿಡುತ್ತೆ. 5 ಗಂಟೆ ಒಳ್ಳೆ ಅದು ಆ ಲೆವೆಲ್ ಗಂಟ ಬರ್ಬೋದು. ಒಳ್ಳೆ ನೇಚರ್ ವಾಕ್ ಮಾಡ್ಬೋದಿಲ್ಲಲ್ಲ, ಸ್ವಲ್ಪ ಆರಾಮಾಗಿ ಅಲ್ಲಿವರೆಗೂ ಹೋಗ್ಬೋದು, ಆ ಕಾರ್ನರ್ವರೆಗೂ ಹೋಗ್ಬೋದು. ಮೇಲ್ಗಡೆ ಗಾಡಿ BMW ನಿಲ್ಸಿದ್ದೀವಿ ಅಂತ ಭಯ ಆಗ್ತಾ ಇದೆ, ಯಾರಾದ್ರೂ ಮುಟ್ಕಿಟ್ಬಿಡ್ತಾರ ಅಂತ. ಹೆಂಗಿದೆ ಗುರು ಅಂದರೆ ಮದುವೆ ಮಾಡ್ಕೊಂಡು ಬಂದು ಹೆಂಡ್ತಿನ ಪಾರ್ಕಿಂಗಲ್ಲೇ ಬಿಟ್ಬಿಟ್ಟು ಬರೋ ಥರ ಇದೆ. ಹೆಂಡ್ತಿ ಯಾರು ಮುಟ್ಬಿಟ್ರೇನಪ್ಪ ಅಂತ ಎದೆ ಹೊಡ್ಕೋತಾ ಇರುತ್ತೆ. ಈಗ ಗಾಡಿ ಹತ್ರ ಹೋಗ್ತಾ ಇದ್ದೀವಿ. ಒಂದು 10-15 ಸ್ಟೆಪ್ಸ್ ಇದೆ. ಬ್ಯೂಟಿಫುಲ್ ನೈಸ್ ಆ್ಯಂಡ್ ಕ್ವಿಕ್. 1 hour ಅಥವಾ 45 minutes if you want to spend some good time and take some good videos or photos. This is the place guys. ತಪ್ಪಿ ಕೈ ಜಾರಿ ಮೊಬೈಲ್ ಬಿತ್ತು ಅಂದರೆ ಗೋವಿಂದ. ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಐ ಆಮ್ ಜಸ್ಟ್ ಇಮ್ಯಾಜಿನಿಂಗ್ ಏನಾದ್ರು 7 ಗೇಟ್ಗಳು ಓಪನ್ ಆಗಿಬಿಟ್ರೆ ಯಾವ ಥರ ಇರುತ್ತೆ ಗುರು. ಸ್ವರ್ಗ. ನಮ್ಮ ಡಾಕ್ಟರ್ ಬ್ರೋ ಹೇಳ್ತಾನಲ್ಲ, ಸ್ವರ್ಗ ಆ ಥರ. The best, what do you pay for this? Because of the looks of the vehicle and the badge value. What is that gives, right? Looks like that. They're all like worth investment. People will look at it. Off-roading, tourer, adventurer, city ride kuda okay. You can still go for city ride. Bye. You can still go to office. Okay. Yeah. This is definitely good. Not at all bad. Again, there are 2 types of people. One who will like the retro, one who will like the modern. So at my age of 26, I would say let's go with this. Hi. Where are you working? I work as a software engineer in Marathali company. When you get bored after Monday to Friday work, we can pick up your gears and then go on a ride. That's the plan. He's my brother-in-law. He also has a dominant we both usually go on a ride. This is my brother. Okay. Nice. Okay. You're a doctor. You're a PhD in AI and MBA. Vivek. Okay. Very nice. So do you like such kind of retro vehicles, or how? Why did you choose that? Student gifted like this. Student gifted? Great. This is student. Yeah. So this is student gift. Very nice. This is student gift. This is student gift. No. I'm not buying anything. Good. ನಮ್ಗಂತ ಆ ಥರ ಲಕ್ಕಿಲ್ಲ. ಅವ್ರಿ ಸ್ಟೂಡೆಂಟ್ಸ್ ಅವ್ರಿಗೆ ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಗಾಡಿ 350 ಹೊಂಡಾ. ಇದು ಕೂಡ ಸ್ಟೂಡೆಂಟ್ಸ್ ಕೊಟ್ಟಿರೋದಂತೆ. ಮೊಬೈಲ್ ಕೂಡ ಅಂತ. ಸರ್ ಏನು ಕೆಲಸ ಮಾಡ್ತೀರಾ? I'm just delivering like software training. Okay, very nice. Like I'm training for like Python, data science, DevOps. IT ಅಲ್ಲಿ ದುಡ್ಡಿದೆ ಅಂತ ನೋಡ್ಕೊಡ್ರಪ್ಪ. IT ಅಲ್ಲಿ ದುಡ್ಡಿದೆ. ಸೊ ಪೈಥಾನ್ ಟ್ರೈನಿಂಗ್, CI/CD pipeline, nothing but continuous integration, continuous development pipeline. Okay, jobs I'm doing culture. All those things. My name is Dr. Vivek. Dr. Vivek is I'm done PhD in AI.
PhD in AI. And from Anas. Sir, why are you here after doing PhD in AI? Why are you here enjoying the view? Not, it's my area. It's just 2 your kilometers. area? I have the 2 acres of land. Awesome, awesome. 2 acres of that is not students Sir, given you will time be, you'll be, purchased. you'll be popular after this video, okay? You'll be popular. Right. Okay, thank you, sir. Nice meeting you, sir. Thank you. ಗುರು ಫ್ರಂಟ್ ಬ್ರೇಕ್ ಮಾತ್ರ ಹಿಡಿಬಾರ್ದು ಜಾಸ್ತಿ, ಸಸ್ಪೆನ್ಷನ್ ಅಷ್ಟೇ ಸ್ಮೂತ್ ಆಗಿದೆ. ನನ್ನ ಮಗ ಓಡ್ತಾ ಇದ್ದಾನೆ. ಎಲ್ಲಿಗೆ ಓಡ್ತಾ ಇದ್ದೀರಾ ಸರ್? ಯಾವ ಕಡೆ ಬನ್ನಿ, ಡ್ರಾಪ್ ಮಾಡ್ತೀವಿ ಬನ್ನಿ. ಹಾಂ ಗಿಫ್ಟ್ ಕೊಟ್ಟಿರೋದಂತೂ ಮಜಾ ಇತ್ತು ಬಿಡೋದು. ಗಿಫ್ಟ್ ಕೊಡ್ತಾ ಇರೋದು ಮಜಾ ಇತ್ತಲ್ಲ. ಈಗ ಒಂದು ಫ್ಯಾಮಿಲಿ ಕರ್ಕೊಂಬನ್ನಿ, ಡೆಫಿನೆಟ್ಲಿ ಜಾಗ ಚೆನ್ನಾಗಿದೆ. ಜಸ್ಟ್ ಒಂದು 45 minutes ಆಫ್ ಡ್ರೈವ್ ಫ್ರಮ್ ಬೆಂಗಳೂರು ಅಂತ ಹೇಳ್ಬೋದು. ನೀಟಾಗಿ 1-1.5 hour ಎಂಜಾಯ್ ಮಾಡಿಕೊಂಡು ಕೂತ್ಕೊಂಡು ಪಿಕ್ನಿಕ್ ಮಾಡಿಕೊಂಡು ಮಾತಾಡಿಕೊಂಡು ಒಳ್ಳೆ ಫೋಟೋಸು ವೀಡಿಯೋಸ್ಗಳು ತಗೊಂಡು ಖುಷಿಯಾಗಿ ಕತ್ಲೆ ಆಗೋದ್ರೊಳಗಡೆ ಮನೆ ಸೇರ್ಕೋಬೇಕಂದ್ರೆ ಡೆಫಿನೆಟ್ಲಿ ರೈಟ್ ಪ್ಲೇಸ್. ಸೊ ಕೆಲವರಪಲ್ಲಿ ಡ್ಯಾಮ್, ಸೊ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಡೈರೆಕ್ಷನ್ಸ್ ಕೊಟ್ಟಿರ್ತೀನಿ. ಆ್ಯಂಡ್ ಡೋಂಟ್ ವೇಟರ್. ಸೊ ವಿತ್ ದಿಸ್ ಸೈನಿಂಗ್ ಆಫ್, ಯುವರ್ ರೈಡರ್ ಸೇ ದಿಸ್ ಸೈನಿಂಗ್ ಆಫ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಜಾಗ ಬಿಡ್ರು, ಅಯ್ಯೋ ಅವ್ರಿಗೆ ರೋಡು, ನಮಗೆ ಆಫ್ ರೋಡು. ಏನಪ್ಪ ಇದು ಕಥೆ? ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು. ಗಿರಿಗಳು ಸರ್, ಗಿರಿಗಳು. ನಾವು, ನೀವು, ಅವರು, ಇವರು ಎಲ್ಲರೂ ಗಿರಿಗಳು. ಇದು ಗೋಟ್ ಅಲೋಡ್ ಇದೇ ಬೇಡ ಅನ್ನೋದು. ಪಬ್ಲಿಕ್ಕಲ್ಲಿ ಈ ಥರ ಎಲ್ಲ ಮಾನ ಮರಿ ತೆಗಿತಿದ್ದಾವೆ ಅಂದರೆ ಹೇಳ